ಸಿಲಿಕಾನ್ ಸಿಟಿಲಿ ರಸ್ತೆ ಗುಂಡು ಮುಚ್ಚಕ್ಕೆ ಈಗಾಗಲೇ ಉಪಮುಖ್ಯಮಂತ್ರಿಗಳು 15 ದಿನಗಳ ಕಾಲಾವಕಾಶ ಕೊಟ್ಟಿದ್ರು. ಆ ಒಂದು 15 ದಿನಗಳ ಕಾಲಾವಕಾಶ ಡೆಡ್ಲೈನ್ ಮುಗಿಯೋಕ್ಕೆ ಇನ್ನು ಇವತ್ತು ಒಂದೇ ದಿನ ಬಾಕಿ ಇದೆ. ಸೊ ಹಾಗಾಗಿ ಎಲ್ಲ ವಲಯದಲ್ಲಿ ಈಗಾಗಲೇ ಒಂದು ಝೋನಲ್ ಮಟ್ಟದ ಆಯುಕ್ತರು ಒಂದು ಖುದ್ದು ಸ್ಥಳದಲ್ಲಿ ನಿಂತು ರಸ್ತೆ ಗುಂಡು ಮುಚ್ಚುವಂಥ ಕೆಲಸಗಳನ್ನು ಮಾಡ್ತಾರೆ. ಸೊ ಅದೇ ರೀತಿ ಇವತ್ತು ಬೊಮ್ಮನಹಳ್ಳಿ ಏನು ವಲಯದಲ್ಲಿ ಏನು ಬರ್ತಾವೆ ರಸ್ತೆ ಗುಂಡುಗಳು, ಆ ಒಂದು ರಸ್ತೆ ಗುಂಡುಗಳು ಮುಚ್ಚೋಕ್ಕೆ ಸಹ ಇವತ್ತು ಝೋನಲ್ ಆಯುಕ್ತ ಆಗಿರ್ತಕ್ಕಂಥ ಒಂದು ರಮ್ಯಾ ಅವರ ನೇತೃತ್ವ ಒಂದು ರಸ್ತೆ ಗುಂಡುಗಳು ಮುಚ್ಚಾಗಿದೆ. ನಾನು ದೃಶ್ಯಗಳಿಗೆ ತೋರಿಸಿ ಹೋಗ್ತೀನಿ. ಅಂದರೆ ಇದು ಮುಖ್ಯ ರಸ್ತೆ, ಅಂದರೆ ಏನು ಬೊಮ್ಮನಹಳ್ಳಿ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಬಹುಮುಖ್ಯವಾದ ರಸ್ತೆ. ಈ ಒಂದು ರಸ್ತೆಯಲ್ಲಿ ಇವತ್ತು ಒಂದು ರಸ್ತೆ ಗುಂಡು ಮುಚ್ಚುವಂಥ ಕೆಲಸವನ್ನು ಸಹ ಒಂದು BBMP ಒಂದು ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಅಂದರೆ JP ನಗರದಲ್ಲಿ ಬರ್ತಕ್ಕಂಥ ಈ ಒಂದು ಮುಖ್ಯ ರಸ್ತೆಯಲ್ಲಿ ಈಗಾಗಲೇ ಒಂದು ಸಾಕಷ್ಟು ಪ್ರಮಾಣದಲ್ಲಿ ದೂರುಗಳು ಬಂದಿದ್ದು ಸಹ ಆ ಒಂದು ಕಾರಣದಿಂದ ಒಂದು ಅಲರ್ಟ್ ಆಗಿರ್ತಕ್ಕಂಥ ಒಂದು BBMP ಅಧಿಕಾರಿಗಳು ಜೊತೆಗೆ ಒಂದು ಉಪಮುಖ್ಯಮಂತ್ರಿಗಳ ಒಂದು ಆದೇಶ ಇರುವ ಸಹ ಒಂದು BBMP ಅಧಿಕಾರಿಗಳು ಒಂದು ರಸ್ತೆ ಗುಂಡು ಮುಚ್ಚೋಕ್ಕೆ ಮುಂದಾಗಿದ್ದಾರೆ. ನಿಮಗೆ ದೃಶ್ಯಗಳು ನೋಡ್ತಾ ಹೋಗ್ತದೆ. ಒಂದು ಈಗಾಗಲೇ ಡೆಡ್ಲೈನ್ ಮುಗೋಕ್ಕೆ, ಅಂದರೆ ಈಗಾಗಲೇ ಸುಮಾರು 3,000 ರಸ್ತೆ ಗುಂಡಿಗಳ ಪೈಕಿ ಈಗಾಗಲೇ ಒಂದು 2,000 ರಸ್ತೆ ಗುಂಡುಗಳನ್ನ ಈಗಾಗಲೇ ಒಂದು BBMP ಅಧಿಕಾರಿಗಳು ಮುಚ್ಚಿದ್ದಾರೆ. ಇನ್ನೂ ಬಾಕಿ ಇರತಕ್ಕಂಥ 1,000 ರಸ್ತೆ ಗುಂಡಿಗಳನ್ನ ಮುಚ್ಚೋಕ್ಕೆ ಇನ್ನೂ ಹೆಚ್ಚಿನ ಸಮಯಾವಕಾಶ ಕೇಳಿದ್ದಾರೆ ಅನ್ನುವ ಒಂದು ಮೂಲಗಳು ಸಹ ಒಂದು ಬರ್ತಾ ಇದೆ. ಸೊ ಹಾಗಾಗಿ ಎಷ್ಟರ ಮಟ್ಟಿಗೆ ಒಂದು BBMP ಅಧಿಕಾರಿಗಳು ಈ ಒಂದು ರಸ್ತೆ ಗುಂಡು ಮುಚ್ಚಿದ್ದಾರೆ ಅನ್ನುವ ಒಂದು ಪ್ರಶ್ನೆ ಉದ್ಭವ ಕಾಡಿದೆ. ಮತ್ತು ಮತ್ತೊಂದು ಕಡೆ ಒಂದು ಇವರುಗಳಿಗೆ ಒಂದು 2,000 ರಸ್ತೆ ಗುಂಡಿಗಳು ಮುಚ್ಚೋಕ್ಕೆ ಒಂದು 15 ದಿನ ಸಮಯಾವಕಾಶ ತೊಗೊಂಡ್ರ 15 ದಿನ ಸಮಯಾವಕಾಶ ತೊಗೊಂಡು ಇನ್ನೂ 1,000 ರಸ್ತೆ ಗುಂಡಿಗಳನ್ನ ಬಾಕಿ ಇಳಿಸ್ಕೊಂಡಿದ್ದಾರೆ. ಸೊ ಈ ಒಂದು ಅಧಿಕಾರಿಗಳು ಒಂದು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದ್ರು ಇದರಲ್ಲಿ ಒಂದು ಪ್ರೂವ್ ಆಗುತ್ತೆ. ಇನ್ನು ಮತ್ತೊಂದು ವಿಚಾರ ಏನಂದರೆ ಈಗಾಗಲೇ ಒಂದು BBMPಗೆ ಒಂದು 15 ದಿನಗಳ ಅವಕಾಶ ಒಂದು ಗಡುವು ಕೊಟ್ಟು ಸಹ ಒಂದು ಅಷ್ಟೊಂದು ಬೃಹತ್ ಮಟ್ಟಿಗೆ ಒಂದು ರಸ್ತೆ ಗುಂಡಿಗಳನ್ನ ಮುಚ್ಚೋಕ್ಕೆ ಒಂದು ಪಾಲಿಕೆ ಅಧಿಕಾರಿಗಳು ಮುಂದಾಗಲಿಲ್ಲ. ಮತ್ತು ಈಗಾಗಲೇ ಒಂದು BBMP ಮುಖ್ಯ ಆಯುಕ್ತರ ಒಂದು ನಿರ್ದೇಶನದ ಮೇರೆಗೆ ರಜೆ ದಿನ, ಅಂದರೆ ಈಗಾಗಲೇ ಒಂದು ಶನಿವಾರ, ಭಾನುವಾರ ಮತ್ತು ಸೋಮವಾರ ಈ 3 ದಿನಗಳು ರಜೆ ದಿನಗಳು. ಆದರೆ BBMP ಅಧಿಕಾರಿಗಳು ಯಾವುದೇ ರೀತಿ ಒಂದು ರಜೆಯನ್ನು ಸಹ ಒಂದು ಕೊಟ್ಟಿಲ್ಲ. ರಜೆ ವಿತೌಟ್ ಅಂದರೆ ರಜೆ ಸಹಿತ ಒಂದು ಕೆಲಸ ಮಾಡುವಂಥ ಈಗಾಗಲೇ ಒಂದು ಆದೇಶವನ್ನು ನೀಡಲಾಗಿದೆ. ಸೊ ಹಾಗಾಗಿ ಒಂದು ಎಲ್ಲ ಅಧಿಕಾರಿಗಳು ತಮ್ಮ ರಜೆ ಬಿಟ್ಟು ಮಾಮೂಲಿ ಖುದ್ದು ಫೀಲ್ಡಲ್ಲಿ ಇರುವಂಥ ಒಂದು ರಸ್ತೆ ಗುಂಡು ಮುಚ್ಚುವಂಥ ಕೆಲಸವನ್ನು ಸಹ ಮಾಡ್ತಾಯಿದ್ದಾರೆ. ಈಗ ಒಂದು ಉಪಮುಖ್ಯಮಂತ್ರಿ ಒಂದು ಆದೇಶ ಇರತಕ್ಕಂಥ ಬೆನ್ನಲ್ಲೇ, ಅಂದರೆ ಯಾರು ರಸ್ತೆ ಗುಂಡು ಮುಚ್ಚುವಲ್ಲಿ ವಿಫಲರಾಗ್ತಾರೋ ಅವರುಗಳ ಮೇಲೆ ಒಂದು ಸಸ್ಪೆಂಡ್ ಆಗಿರಲಿ ಮತ್ತು ಕಾನೂನು ಕ್ರಮ ಕೈಗೊಳ್ತೀವಿ ಅಂದ್ಬಿಡ್ತಾರೆ. ಆದರೆ ಎಷ್ಟರ ಮಟ್ಟಿಗೆ ಒಂದು BBMP ಅಧಿಕಾರಿಗಳು ಒಂದು ರಸ್ತೆ ಗುಂಡು ಮುಚ್ತಾರೆ, ಸಿಲಿಕಾನ್ ಸಿಟಿ ಜನರಿಗೆ ಎಷ್ಟರ ಮಟ್ಟಿಗೆ ಒಂದು ಗುಂಡಿ ಮುಕ್ತ ನಗರವನ್ನು ಮಾಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ. ಕ್ಯಾಮ್ರಾಮನ್ ದಂಡರಾಜ್ ಜೊತೆ ವಿನೋದ್ ಕಮ್ತರ್, ಆಶೀರ್ವಾದ ನ್ಯೂಸ್, ಬೆಂಗಳೂರು.